ಇನ್ನು ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ ನೋಡಿ. ಇವತ್ತು ಆ್ಯನಿವರ್ಸರಿ ಡೇ. ಥ್ಯಾಂಕ್ ಯು ಅಲ್ಲ ಯಾರೆಲ್ಲ ವಿಶ್ ಮಾಡ್ತಾ ಇದ್ದೀರಲ್ಲ, ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾನು ಕಿಚನ್ ರೂಮಿಲಿಂದ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟಿಗೆ ಮೈಸೂರು ಬೋಂಡ ಮಾಡ್ತಾಯಿದ್ದೀನಿ, ಯಾಕಂದರೆ ಮನೇಲಿ ಎಲ್ಲರಿಗೂ ಫೇವ್ರೇಟ್ ಅದು. ಹಾಗಾಗಿ ರೆಸಿಪಿನ ತೋರ್ಸೋಕ್ಕಾಗಲ್ಲ, ಮಾಡ್ತಾಯಿದ್ದೀನಿ. ಇವತ್ತಿನ ಬ್ಲಾಗ್ ಯಾವ ಥರ ಎಲ್ಲ ಹೋಗುತ್ತೆ ಅನ್ನೋದು ನೋಡ್ಕೊಂಡು ಬರೋಣ ಬನ್ನಿ. ಬೋಂಡ ರೆಡಿ ಮಾಡಬೇಕಂತ ಎಲ್ಲ ರೆಡಿ ಇದೆ. ಇಲ್ಲಿ ಎಣ್ಣೆ ಕಾದಿದೆ, ಮಾಡಬೇಕಿನ್ನೇನು. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಯಜಮಾನ್ರೇ. ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಹೇಳ್ತಿ. ಮತ್ತೆ ನಿಮಗೂ ಕೂಡ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಮೇಯರ್ ಡಿಯರ್ ಹೆಂಡತಿ. ಥ್ಯಾಂಕ್ ಯು ಸೋ ಮಚ್. थैंक यू सो मच. बस मैं डियर घूमने का तो देखो. बाय. ಅಡುಗೆ ಮಾಡ್ತಾ ಇದ್ದೀನಿ. ಏನು ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಶಾವಿಗೆ ಪಾಯಸ ಮಾಡಬೇಕು ಅಂತ ಮಕ್ಕಳೆಲ್ಲ ಕೇಳ್ತಾ ಇದ್ದಾರೆ. ಅದ್ರ ಸಲುವಾಗಿ ಪಾಯಸ ಮಾಡ್ತಾ ಇದ್ದೀನಿ. ಶೆಕೆ ಅಂದರೆ ಫುಲ್ ಶೆಕೆ ಆಗ್ತಾ ಇದೆ. ಬನ್ನಿ ಮಾಡೋಕ್ಕೆ ತರಿಸ್ತೇನೆ. ಈ ಕಡೆ ಮೊಟ್ಟೆ ಕುದೀತಾ ಇದೆ ನೋಡಿ. ಈ ಕಡೆ ಮನೇಲಿ ಮೊನ್ನೆ ಮಾಡಿಸ್ಕೊಂಡು ಬಂದ್ವಲ್ಲ ಫ್ರೆಂಡ್ಸ್, ಆ ಶಾವಿಗೆ ನೋಡಿ ಎಷ್ಟು ಚೆನ್ನಾಗಿ ತುಪ್ಪದಲ್ಲಿ ಹುರಿದಿಟ್ಕೊಳ್ತೀನಿ. ಇಲ್ಲೆಲ್ಲ ಅಕ್ಕಿ ಎಲ್ಲ ನೆನೆ ಹಾಕಿದ್ದೀನಿ. ಇಲ್ಲಿ ಪಾಯಸಕ್ಕೆಲ್ಲ ಕುದ್ದಾಯಿತು. ಈಗ ಇದಕ್ಕೆ ಸ್ವಲ್ಪ ಹಾಲು ಹಾಕಬೇಕು. ಇಲ್ಲ ಹಾಲೆಲ್ಲ ಬಿಸಿ ಮಾಡಿಟ್ಟಿದ್ದೀನಿ. ಪಾಕಕ್ಕೆಲ್ಲ ಶಾವಿಗೆ ಹಾಕಿ ಅದು ಇಳಿಸ್ಬಿಟ್ರೆ ಆಯಿತು. ಎಷ್ಟು ಸಣ್ಣ ಬಂದಿದಲ್ವಾ, ಕಾಣಿಸ್ತಾನೆ ಇಲ್ಲ ನೋಡಿ. पकड़ो नहीं क्या बना तो पकड़ो. ये बोला था नहीं गरम में बस कब बस लगे बस. हाँ बस बस. ಏಕೆ ಬಂದೀರಾ ಫ್ರೆಂಡ್ ಒಳಗಡೆ? ನೀವು ಶಾವಿಗೆ ಕುಡಿಯೋಕೆ? ಹೇಗಾಯ್ತು ಪಾಯಸ? ಹಲೋ, ಇವನಂತೂ ಖಾಲಿನೇ ಮಾಡ್ಬಿಟ್ಟು ನಾಲ್ಕತಾ डोला गया मो हाय हेलो. मेरे फोन में ब्लॉग बना तो जो करती क्या करती? फोटो करती?
ಆ್ಯನಿವರ್ಸರಿ ರಿಯಾಜ್ ಅವರೇ. ಹೌದ್ರಿ, ಆಯ್ತಾ ಕೇಕ್ ಕಟಿಂಗ್ ಆಯ್ತಾ? ನಮ್ಮ ಆ್ಯನಿವರ್ಸರಿ ಬ್ಲಾಗ್ ಈ ಥರ ಇತ್ತು ನೋಡಿ ಫ್ರೆಂಡ್ಸ್. ಎಲ್ಲ ಇಷ್ಟೊತ್ತನ ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದೀರಲ್ವ, ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಎಲ್ಲರೂ ವಿಶಸ್ ತಿಳಿಸಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ. ಹೀಗೆ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನಮ್ಮಲ್ಲಿ ಇರಲಿ ಅಂತ ಕೇಳ್ಕೊಳ್ತೇನೆ. ಹಾಗೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗೋಗಿ ಬಂತು. ಹಾಗೆ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರೋರೆಲ್ಲರಿಗೂ ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್. ಹಾಗೆ ನೈಟ್ ಊಟಕ್ಕೆ ಲೆಮನ್ ರೈಸ್ ಮತ್ತು ಒಂದು ಸ್ವಲ್ಪ ಹಪ್ಪಳ ಎಲ್ಲ ಕರೆದಿದ್ವಿ. ಇಲ್ಲಿಗೆ ನಮ್ಮ ಆ್ಯನಿವರ್ಸರಿ ವ್ಲಾಗ್ ಈ ಥರ ಇತ್ತು ನೋಡಿ. ಮಧ್ಯಾಹ್ನನೇ ಹೆವಿ ಊಟ ಆಗಿತ್ತು, ಅದರ ಸಲುವಾಗಿ ನೈಟು ಲೈಟಾಗಿ ಊಟ ಮಾಡೋಣ ಅಂತ. ಓಕೆ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್, ಐ ಲವ್ ಯು.